ಈರುಳ್ಳಿ ಸಾಯಿಸ್ತೀನಿ ಅಂತ ಅಳು ಬರುತ್ತೆ. ಎಷ್ಟು ವರ್ಷದಿಂದ ಅಡುಗೆ ಮಾಡ್ತೀವಿ. ಹ್ಯಾಪಿ ನ್ಯೂ ಇಯರ್ ಆಗಿದೆ ಗೈಸ್. ಟೆಕ್ನಿಕಲ್ ಪ್ರಾಬ್ಲಮ್ ನೋಡಿ, ನನ್ನ ಟ್ಯಾಲೆಂಟ್ ನೋಡಿ ಗಾಯ್ಸ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಇವತ್ತಿನ ದಿನ ನಾನು ಅಮ್ಮಂಗೆ ಒಂದು ಕುಕ್ ಮಾಡೋಣ ಅಂತ ಇದ್ದೀನಿ. ಕುಕ್ ಮಾಡಿ ಕೊಡೋಣ, ತಿನ್ನೋಣ. ಟೇಸ್ಟ್ ತೋರಿಸುವ. ನಂಗೆ ಟೇಸ್ಟ್ ಹೇಳಬೇಕು, ಬಾಯ್ಲಿ ಮಾತಾಡು. ಹಾಯ್ ಹೇಳ್ಬಿಡು. ಹಾಯ್. ಹಾಂ ಮಾತಾಡು. ಟೇಸ್ಟ್ ಹೇಳ್ಬೇಕು ನನಗೆ, ನಾನು ಕುಕ್ ಮಾಡಿಕೊಡ್ತೀನಿ. ಮಾಡು, ಟೇಸ್ಟ್ ಹೇಳ್ತೀನಿ. ಫಸ್ಟ್ ಟೈಮು ಬೇಳೆ ಸಾರು ಅನ್ನ ಮಾಡ್ಕೊಡ್ತೀನಿ. ತಿಂಡಿ ಅವ್ರ ಟೇಸ್ಟ್ ಹೇಳ್ತಾರೆ. ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಎಲ್ಲ ರೆಡಿ ಮಾಡ್ಕೊಂಡು ಇನ್ನು ಹೆಚ್ಚಿ ಗೈಸ್. ಈಗ ಈರುಳ್ಳಿ ಕಟ್ ಮಾಡ್ಕೊಂಡು ಎಲ್ಲ ಹೆಚ್ಕೊಂಡು ಕಟ್ ಮಾಡ್ಬೋದಮ್ಮ. ಅಲ್ಲ ಈಗಲೇ ಚಾಕು ತಗೋ, ಅದು ಟ್ರೈ ಮಾಡಿ ಆಮೇಲೆ ಇದು ಮಾಡಬೇಕು. ನೀನು ಚಾಕುನೇ ತಗೋ, ಇದು ಎಮರ್ಜೆನ್ಸಿ. ಕಲ್ಮೇಲೆ ಎಸ್ತಿದ್ದಾನೆ ಅನ್ಕೋತಾರೆ. ಫೈಬರ್ ಪ್ಲೇಟ್ ಇತ್ತು ಮಾಡಿಸಿರೋದೇ ಅದಕ್ಕೆ. ಪಾಪ ಈರುಳ್ಳಿ ಸಾಯಿಸ್ತೀನಲ್ಲ ಅಂತ ಅಳು ಬರುತ್ತೆ ನೋಡಿ. ಏನಾಡು ಈರುಳ್ಳಿ ಸಾಯಿಸ್ತೀನಿ ಅಂತ ಅಳು ಬರುತ್ತೆ. ಅದೇ ಮತ್ತೆ ಸಾಯ್ಬೇಕಾದ್ರೆ ಅಳ್ತೆ ಹೇಳ್ತಾರಲ್ಲ. ಮತ್ತೆ ಗೈಸ್, ಈರುಳ್ಳಿ ಹೆಚ್ಚಬೇಕಾದ್ರೆ ನನಗೆ ಅಳು ಬರುತ್ತೆ. ಈರುಳ್ಳಿ ಸತ್ತೋಗುತ್ತಲ್ಲ ಅಂತ. ಅದು ಸ್ವಲ್ಪ ಹಾಕಿ 2 ಭಾಗ ಮಾಡಿ ಮಾಡಿ ಪಾನ್ ಮಾಡ್ಕೊಳ್ಳೋಣ. ಇಲ್ಲಿವರೆಗೂ ನಾನು ಅಡುಗೆನೇ ಮಾಡ್ಕೊಟ್ಟಿಲ್ಲ, ಇವತ್ತೇ ಮಾಡ್ಕೊಡ್ತಿರೋದು ಬ್ಲಾಗಿಗೋಸ್ಕರ. ಏನಮ್ಮ ಇಲ್ಲಿ ಬಂದು ನಿಂತ್ಕೊಂಡಾದ್ರೂ ಮಾತಾಡು. ಅಲ್ಲಿ ಕೂತ್ಕೊಂಡೇನು ಮಾತಾಡ್ತೀಯ? ಬಾ. ಹೇಳಿ ನಮ್ಮ ಬಗ್ಗೆ ಹೇಳಿ. ಏನು ಹೇಳ್ತೀರಿ ಹೇಳಿ. ಇವತ್ತು ಬಂದಿದ್ದೀನಿ ಅಡುಗೆ ಮನೆಯಲ್ಲಿ. ನನಗೋಸ್ಕರ ಇವತ್ತು ಬಂದಿದ್ದೆ. ತಮಗೋಸ್ಕರ ಬರ್ತಾನೆ ಇರ್ತೀನ. ಎಸ್, ನನಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ಕೊತೀನಿ. ಚರ್ಮುರಿ ಮಾಡ್ತೀನಿ. ಮತ್ತೇನು ಮಾಡ್ತೀನಮ್ಮ? ಚರ್ಮುರಿ ಮಾಡ್ತೀಯಾ? ಎಗ್ ರೈಸ್ ಮಾಡ್ತೀನಿ, ಆಮ್ಲೆಟ್ ಮಾಡ್ಕೊತೀನಿ, ಜ್ಯೂಸ್ ಮಾಡ್ಕೊತೀನಿ, ನನಗೆ ಬೇಕಿದ್ರೆ ಟೀ ಮಾಡ್ಕೊತೀನಿ. ಅಮ್ಮ ಟೀ ಮಾಡ್ಕೊಡ್ತಾನೆ ಅಪರೂಪಕ್ಕೆ. ಡೈಲಿ ಎಲ್ಲ ಅಪರೂಪಕ್ಕೆ ಗೈಸ್. ಜೋರಾಗಿ ಮಾತಾಡಮ್ಮ. ನಾನು ಮಾಡಿಸೋದು ಇಲ್ವಲ್ಲ ನಿನ್ನ ಹತ್ರ. ದಯವಿಟ್ಟು ಜೋರಾಗಿ ಮಾತಾಡೋಣ ಅಂತ ಮೈಕಿಲ್ಲ. ಆಮೇಲೆ ಸಾಕು, ಹಾಕು ಕುಕ್ಕರ್ ಖಾಲಿ ಮಾಡ್ಕೊ. ಇದು ಸಮಯ ವೇಸ್ಟ್ ಮಾಡಬಾರ್ದಂಗೆ ಗೊತ್ತಾ? ಎಷ್ಟನೇ ಕಷ್ಟ ಮಾಡಬೇಕು. ನಾನು ಒಂದು ಒಗ್ಗರಣೆ ಕೊಟ್ಟಿದ್ದು, ಸಪ್ಪೆತ್ತಿಟ್ಟು ಒಗ್ಗರಣೆ. ವಾಶಬಲ್ ಅದು ತಗೋದು ಆಗ್ಬಿಟ್ಟಿತ್ತು ಸಣ್ಣದು. ಈರುಳ್ಳಿ ಒಂದು ಸ್ವಲ್ಪ ಇಷ್ಟು ಅಳ್ತಾ ಇದ್ದೀನಿ. ಈರುಳ್ಳಿ ಸತ್ತೋಯ್ತಪ್ಪ. ಇಷ್ಟು ಇದಕ್ಕೆ ಹಾಕಿ ಇಷ್ಟು ಹೆಚ್ಚಂತ ತಗೊಳ್ಳಿ. ಮಾತು ಕೇಳಿಸ್ಕೊಳ್ತಿದ್ದೆ. ಏನಮ್ಮ ವಾಯ್ಸ್ ಕೇಳಿಸ್ತಾ ಇತ್ತಾ? ಗೈಸ್, ನನಗೆ ಬೆಳ್ಳುಳ್ಳಿ ಬಿಡ್ಸಕ್ಕೆ ಬರಲ್ಲ, ಅದಕ್ಕೆ ಬಿಡಿಸಿ ಕೊಡ್ತಾ ಇದ್ದಾರೆ. ಓ ಇದ್ದಾರೆ ಬದಾರೆ ಅನ್ಬೇಕಾ? ನೋಡಿ ಆಗ್ಬಿಟ್ಟು ಮಾಡು. ಹೆಂಗೆ ಗುದ್ದಾತಾನೆ ಅಮ್ಮ? ನಾಲ್ಕು ಇದೊಂದು ಪೀಸ್ ಮಾಡು. ಸಾಕು ಪೀಸ್ ಮಾಡು. ಆದ್ರೂ ಚೆನ್ನಾಗಿ ಕಟ್ ಮಾಡಬೇಕು. ಹೋಗಿ ಬರ್ತೀರಾ? ಇಲ್ಲೇ ಚೇರ್ಗಿರ ಹಾಕೊಂಡು ಎಷ್ಟು ವರ್ಷದಿಂದ ಅಡುಗೆ ಮಾಡ್ತಿದ್ಯಾ? ಜೋರ ಮಾತಾಡು. ಜೋರ ನಾನು 30 years ಇಂದ ಮಾಡ್ತಾ ಇದ್ದೀನಿ. ನಾನು 30 years ಸರ್ವಿಸ್ ಆಗಿದೆ. ಏನೇನು ಮಾಡಕ್ ಬರುತ್ತೆ? ಪ್ರತಿಯೊಂದು ಮಾಡ್ತೀನಿ. ಪ್ರತಿಯೊಂದು. ಮಟನ್ ಬಿರಿಯಾನಿ ಒಂದು ಬರಲ್ಲ ಗೈಸ್. ಮಟನ್ ಬಿರಿಯಾನಿ ಬರೋದೆಲ್ಲ 30 years. ಆದ್ರೆ ಮಾಡ್ತೀನಿ.
ಅಂತ ಇಲ್ಲ, ಮಾಡಾಕ್ಬಾರ್ದಲ್ಲ, ಚೆನ್ನಾಗಿ ಮಾಡ್ಕೊಳ್ಬೇಕು ಅಂತ ನಾನು ಅದನ್ನ ಮಾಡೋದು ಅಷ್ಟೇ, ಎಲ್ಲನೂ ಮಾಡ್ತೀನಿ. ಆದ್ರೆ ಟ್ರೈ ಮಾಡ್ಬೇಕಮ್ಮ. ಬೇಡ ನನಗೆ ಅದು. ಯಾಕೆ ನಾನು ಟ್ರೈ ಮಾಡ್ತಿಲ್ವ ಈಗ? ಮಾಡು. ನನಗೆ ಬರಲ್ಲ, ನಾನು ಫಸ್ಟ್ ಟೈಮ್ ಮಾಡ್ತಿರೋದು. ಮುಂದೆ ಹೇಳಮ್ಮ. ಏನಂತ? ಓ, ನಾವೇ ಕ್ವಶನ್ ಕೇಳ್ಬೇಕು. ಏನೇನ್ ಬರುತ್ತೆ, ಏನೇನ್ ಬರುತ್ತೆ? ನಮಗೆ ಫಾಸ್ಟ್ ಇಲ್ಲ ಅಮ್ಮ, ಒಂಥರ ಅಲ್ಲ. ಏನೇನ್ ಬರುತ್ತೆ ಅದನ್ನ ಹೇಳಿ. ಏನಂತ? ಅದೇ ಒಂದೊಂದು ಐಟಮ್ ಹೇಳ್ಕೊಂಡು ಹೋಗು. ಏನಂತ? ರೈಸ್ ಒಂದು ಪಡ್ಡು ಮಾಡಕ್ ಬರಲ್ಲ, ದೋಸೆ ಅಂತೂ ಮರಿ ಯಾಕೆ ಬರಲ್ಲ? ಮಸಾಲೆ ದೋಸೆ ಮಾಡ್ಕೊಡ್ತೀನಿ. ಮಸಾಲೆ ದೋಸೆ ಗೈಸ್, ಒಂದ್ ದಿವಸ ಮಸಾಲೆ ದೋಸೆ ಚಾಲೆಂಜು, ನಾನ ಇವರ ಅಂತ. ನೆಕ್ಸ್ಟ್ ಹಾ, ಮುಂದೆ 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 ತಲೆ ತಿನ್ಬೇಡ, ಬೇಳೆ ಸಾರು ಮಾಡಿ ಅನ್ನ ಮಾಡು. ಊಟ ಹಾಕೋದ್ರೆ ಸಾಕಾಗಿದ್ದೇವ್ರಿ ಈಗ. ಇಲ್ಲಪ್ಪ, ನಾನು ಮಧ್ಯಾಹ್ನ ಸ್ವಲ್ಪ ಗೈಸ್ ಬರೀ ಡಯಟು, ಬರೀ ಡಯಟು ಡಯಟು ಡಯಟು. ಅದು ಯಾರು ಕಳ್ಸೋದ್ರು ಏನೋ ಗೊತ್ತಿಲ್ಲ ನನಗೆ. ಏನು ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಅಂತ ನಾನು ಸ್ವಲ್ಪ ಡಯಟ್ ಮಾಡ್ತೀನಿ. ಹೆಲ್ತ್ ಚೆನ್ನಾಗಿ ಇಟ್ಕೋಬೇಕು. ಗೈಸ್ ನನ್ನಷ್ಟು ಡೈಟ್ ಇಲ್ಲ, ನನ್ನಷ್ಟು ದಪ್ಪ ಇಲ್ಲ, ಡಯಟ್ ಅಂತೆ. ಗೈಸ್ ಎಲ್ಲ ಹೆಚ್ಚಿಡ್ಕೊಂಡು ಆಯಿತು. ಕುಕ್ಕರ್ ಇಟ್ಟು ಏನಮ್ಮ ಮಸಾಲೆ ಏನು ಮಾಡೋದು? ಸಾರು ಮಾಡೋದು. ರೈಸ್ ಇಟ್ಟಿದ್ದು ಗೈಸ್ ತೊಳ್ಕೊಂಡು ಇವಾಗ ಇಲ್ಲಿ ಮಾಡ್ಬೋದು ತಾನೆ? ಓಕೆ, ಏನಾಗುತ್ತೆ? ಏನಾಗುತ್ತೆ? ಮಿಡಲ್ 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 ಅಷ್ಟು ಪೂರ ಏನು ಹಾಕ್ಬೇಕಮ್ಮ? ಎಣ್ಣೆ, ಬೇಳೆ. ಬೇಳೆ ಹಾಕಿ ಹಾಕು ನೀನು. ಗೈಸ್ ಬೇಳೆ ಹಾಕ್ತಾ ಇದ್ದೀನಿ. ಬರುತ್ತಾ ನೋಡು? ಇಲ್ಲೇ ಬರ್ತಾ ಬರುತ್ತಾ? ಗೈಸ್ ಬೇಳೆ ಹಾಕ್ತಾ ಇದ್ದೀನಿ. ಹಂಗೆ ಇಟ್ಬಿಡು, ಹಂಗೆ ಇಟ್ಬಿಡು, ಹಂಗೆ ಇಟ್ಬಿಡು. ಎಲ್ಲಿ ಲೋಟ ಹಂಗೆ ಇಟ್ಬಿಡು. ಈಗ ಇದನ್ನ ಹೆಂಗೆ ತೋರಿಸ್ತೀನಿ ತೊಗೊಂಡ್ಲ? ಗೈಸ್ ನೀರು ಹಾಕ್ತಾ ಇದ್ದೀನಿ. ಕುದಿಬೇಕಾಯ್ತಾ? ಗೈಸ್ ನೀರು ಬೇಳೆ ಹಾಕಿದಾಯ್ತು. ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಗೈಸ್. ಆನಿಯನ್ ಹಾಕ್ತಾ ಇದ್ದೀನಿ. ಟೊಮೊಟೊನ ಗೈಸ್, ಟೊಮೊಟೊನೂ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಹಾಕ್ತೆ. ಮತ್ತೆ ತಿರುಗಿಸಿ 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 ತೆಗ್ದು ಖಾರದ ಪುಡಿ, ಅರಿಶಿನ ಪುಡಿ, ಸಾಂಬಾರು ಪುಡಿ, ಗೈಸ್ ಖಾರದ ಪುಡಿ, ಚಿಲ್ಲಿ ಪೌಡರ್ 1 ಇನ್ನೊಂದು ಸ್ವಲ್ಪ ಹಾಕಿಬಿಡಿ. ಇನ್ನೊಂದು ಚಮಚ, ಅರ್ಧ ಸ್ಪೂನ್ನಷ್ಟು ಅರಿಶಿನ ಪುಡಿ, ಇನ್ನೊಂದು ಅರ್ಧ ಅರಿಶಿನ ಪುಡಿ, ಇಟ್ಟು ಬಿಡಬೇಕು. ಈಗ ನನಗೆ ರೆಸಿಪಿ ಯಾರು ಹೇಳ್ಕೊಟ್ರು ಅಂದರೆ ಬನ್ನಿ ಈ ಕಡೆ ಕ್ಯಾಮ್ರಾ ಇದ್ದೆ ನಿಂತು ಇವರೇ ರೆಸಿಪಿ ಹೇಳ್ಕೊಟ್ಟಿದ್ದೀನಿ. ಈಗ ನನಗೆ ಬರಲ್ಲ ಅಂತ ಮೊದಲೇ ಹೇಳಿದ್ದೀನಿ. ಆಯ್ತಾ, ಇದೆಲ್ಲ ಎಲ್ಲೆಲ್ಲಿತ್ತು ಅಲ್ಲೇ ಶಿಫ್ಟ್ ಮಾಡಿ. ಇವ್ರದ್ದು ಇದೊಂದು ಪ್ರಾಬ್ಲಮ್ಮು. ಇದು ಒಂದು ರೀಲ್ಸ್ ಬಿಟ್ಟಿದ್ನಲ್ಲ, OCD ಪ್ರಾಬ್ಲಮ್ಮು. ಅಯ್ಯರ್ ಕ್ಲೀನರ್ ಸ್ವಲ್ಪ ವಾಟರ್ ಹಾಕಿ
ಗೈಸ್ ಮತ್ತೆ ವಾಟರ್ ಅಂತ ಹಾಕಿ ವಿಶ್ವಡಿಯಲ್ಲ ಸೀರೆ ಆಗುತ್ತಿಲ್ಲ ಹಾಕ್ಬಿಡಿ. ಏನು ಹಾಕ್ಬೇಕಾ? ಹಾಕು ಇನ್ನೂ ಸ್ವಲ್ಪ ಅದೇ ನೀರು. ನೀರು ಆದ್ಮೇಲೆ ನೀರಲ್ಲ ಸಾಕು ಏನಾಗ್ತಾರ. ಆಮೇಲೆ ವಿಶ್ಲ್ ಹಾಕಿ ಅಷ್ಟೇ ಅಷ್ಟೇ ಸರ್. ಸಾರು ಮುಗ್ದೋಯ್ತು. ನನಗೆ ಗೊತ್ತೇ ಇರಲಿಲ್ಲ ಇಷ್ಟೇ ಅಂತ. ವಿಶ್ಲ್ ಹೊಡೆದ್ಮೇಲೆ ಒಂದು 4 ವಿಶ್ಲ್ ಹೊಡೆದ್ಮೇಲೆ ಮಸ್ತಿ ಒಗ್ಗರಣೆ ಹಾಕಿ. ಮಸ್ತಿ ಒಗ್ಗರಣೆ ಪುಷ್ ಮಾಡಿ. ಬನ್ನಿ ಸ್ಲೋ ಮಾಡಿ ಮಾತಾಡೋಣ. ಎಷ್ಟು ವರ್ಷದಿಂದ ಅಡುಗೆ ಮಾಡ್ತೀವಿ? ನನಗೆ ಅದೇ 10th ಮುಗಿಸಿದ ಮೇಲಿಂದ ನಾನು ಅಡುಗೆ ಮಾಡಿದ್ದೀನಿ. ಅಲ್ಲಿಂದನೂ ಸ್ಟಾರ್ಟ್. ಯಾವ್ಯಾವ ಥರ ಅಡುಗೆ ಬರುತ್ತೆ? ಎಲ್ಲ ಥರನೂ ಬರುತ್ತೆ. ಬಟ್ ಒಂದು ದಿವಸ ಮಟನ್ ಬಿರಿಯಾನಿ ನಾನು ತಿಂದಿಲ್ಲ. ಆದ್ರೆ ನಾನು ಮೀನ್ ಫ್ರೈ ಕೆಡ್ಸ್ಕೊಡ್ತೀನಿ. ಮೀನ್ ಫ್ರೈಯಾ? ಮೀನ್ ಫ್ರೈಯಾ? ಮೀನ್ ಫ್ರೈಯಾ? ಮೀನ್ ಫ್ರೈಯಾ? ಮೀನ್ ಫ್ರೈ ಅಂತೂ ಸ್ವಲ್ಪ ಹಾಳು ಮಾಡ್ಬಿಡ್ತೀನಿ. ಮೀನ್ ಫ್ರೈ ಮಾಡಕ್ ಬರಲ್ಲ, ಇನ್ನೆಲ್ಲಾನು ಮಾಡ್ತೀನಿ. ಮೀನ್ ಸಾರು ಚೆನ್ನಾಗಿರುತ್ತೆ. ಸೂಪರ್ ಆಗಿ ಮಾಡ್ತೀನಿ. ಆಮೇಲೆ ಆಮೇಲೆ ಅಂದ್ರೆ ನೆಕ್ಸ್ಟ್ ಎಲ್ಲಾನು ಮಾಡ್ತೀನಿ. ಜ್ಯೂಸ್ ನೀನೆಲ್ಲ ಜ್ಯೂಸ್ ಮಾಡ್ಕೊಟ್ಟಿಲ್ಲ ಒಂದು ದಿವಸನು. ಜ್ಯೂಸ್ ಅಂಗಡಿಯಿಂದ ತರಿಸ್ಕೊಡ್ತೀನಲ್ಲ. ಇಲ್ಲ ನಾನು ನಿಮ್ಮ ಮನೇಲಿ ನಾನು ಮಾಡ್ಕೊಡ್ತೀನಲ್ಲ ಆ ಥರ ಮಾಡ್ಕೊಳ್ಳಿ. ನೀನೇ ಮಾಡ್ಕೊತೀರ, ನಾನೇ ಮಾಡ್ಕೊಡ್ತೀನಿ. ಆಮೇಲೆ ನಿಮ್ಮ ಗಂಡನಿಗೆ ಯಾವ್ಯಾವ ಥರ ಅಡುಗೆ ಮಾಡಿ ತಿನ್ಸಿದ್ದೀರಾ? ನಮ್ಮ ಮನೆಯವ್ರು ಏನ್ ಕೇಳ್ತಾರೆ ಅದನ್ನೇ ಮಾಡ್ತೀನಿ ನಾನು. ಅವ್ರು ತಂದಾಕೋರೆ ತಾನೇ ನೀವು ಮಾಡಾಕಲ್ಲ? ಅದನ್ನ ಮಾಡೋದು ಬೇಕಲ್ಲ. ತಂದಾಕ ನೀನ್ ಮಾಡಿ ನೋಡೋಣ. ಈಗ ನನ್ನ ಮಾಡಿಲ್ವಾ? ಅದೇ ನನ್ನ ನೆನ್ಸ್ಕೊಂಡೆ ನೀನ್ ಮಾಡ. ನಾ ಮಾಡಿದ್ನಪ್ಪ, ನಾನು ನೆನ್ಸ್ಕೊಂಡೆ ಮಾಡಿದ್ದ. ನಾ ಮಾಡಿದ್ದೆ ಅಪ್ಪ. ಅದೇ ನನ್ನ ಗೈಸ್ ನಾನು ಮಾಡಿದ್ದೀನಿ ಗೈಸ್. ಮಾಡಿ ಇಟ್ಟಿದ್ದೀನಿ. ಎಷ್ಟು ವಿಷಿಲಮ್ಮ? 4-5 ವಿಷಿಲ್ ಆದ್ಮೇಲೆ ಬಂದು ಏನು ಬಸಿಯೋದು ಮಸ್ಯೋದು ಮಸ್ತ್ ಬಿಟ್ಟು ಒಗ್ಗರಣೆ ಹಾಕ್ಬೇಕಂತ ಒಗ್ಗರಣೆ ಹಾಕಿ ಟೇಸ್ಟಿಗೆ ಕೊಡೋಣ. ಟೇಸ್ಟ್ ಮಾಡಿ. ಅವ್ರ ಮಗನ ಕೈ ರುಚಿ ಗೈಸ್. ಏನಿರುತ್ತೆ? ಸಾರು ಕುಡಿಯೋದಾ? ಸಾರು ಮಾತ್ರ. ಅನ್ನ ಇಲ್ಲ ನಮ್ದು, ಅದು ಡಿಫ್ರೆಂಟ್. ಅದು ನಮ್ದು ಬರೀ ಸಾರು ಮಾತ್ರ. ನಾವೇನ್ ಮಾಡ್ತೀವಿ ಅದನ್ನ ತಿನ್ಬೇಕು. ಮತ್ತೆ ನೆಕ್ಸ್ಟ್ ನಾಳೆ ಹೇಳ್ತೀನಿ. ಅಮ್ಮನೇ ಚೆನ್ನಾಗಿ ಮಾಡ್ತಾರ, ನನ್ನ ಮಗ ಚೆನ್ನಾಗಿ ಮಾಡ್ತಾರೆ. ಅಲ್ವಾ? ನೋಡೋಣ, ಕೊಡ್ದು ನೋಡೋಣ. ಗೈಸ್ ಹ್ಯಾಪಿ ನ್ಯೂ ಇಯರ್ ಆಗಿದೆ ಇಲ್ಲಿ. ಹ್ಯಾಪಿ ನ್ಯೂ ಇಯರ್ ಆಗಿದೆ. ಉಕ್ಕಿ ಫುಲ್ಲು ಚೆಲ್ಲಿ ಇಲ್ಲಿ. ನಾವು ಕ್ಲೀನ್ ಮಾಡೋರಿಗೆ ಕ್ಲೀನ್ ಮಾಡಕ್ ಬಿಡೋದು ಅಲ್ಲಮ್ಮ? ಕ್ಲೀನ್ ಮಾಡೋರಿಗೆ ಕ್ಲೀನ್ ಮಾಡಕ್ ಬಿಡೋದು ನಾವು. ಗೈಸ್ ಮತ್ತೆ ಇಟ್ಟಿದ್ದೀನಿ. ಈ ಸಲ ಉಕ್ಕಲ್ಲ ತಾನೆ? ಮತ್ತೆ ಇಟ್ಟಿದ್ದೀನಿ. ಸ್ವಲ್ಪ ಹೊತ್ತು ಬಿಟ್ಟು ಸ್ವಲ್ಪ ಹೊತ್ತಾಗಲಿ, ಅದು ಫುಲ್ ಆಗಲಿ, ಸಾರಾಗಲಿ. ಆಮೇಲೆ ಮಸ್ತಿ ಏನಮ್ಮ ಮಸ್ತಿ ತಾನೆ? ಮಸ್ತ್ ಬಿಟ್ಟು ಒಗ್ಗರಣೆ ಹಾಕಿ ಅನ್ನಕ್ಕೆ ಹಾಕಿ ಅಮ್ಮಂಗೆ ಕೊಡೋಣ. ಅವ್ರು ತಿಂದು ನಮಗೆ ಏನೋ ಸನ್ಮಾನ ಮಾಡ್ತಾರೆ. ಸ್ವರ್ಗಕ್ಕೆ ಹೋಗೋದಂತೆ. ಸ್ವರ್ಗಕ್ಕೆ ಹೋಗೋದಂತೆ. ಏನಮ್ಮ ಹೇಳೋ? ಇಲ್ಲಿ ಹೇಳೋ ಹೇಳೋ. ಹಾಂ, ತಿಂದ್ಬಿಟ್ಟು ಸ್ವರ್ಗಕ್ಕೆ ಹೋಗೋದು. ಸ್ವರ್ಗಕ್ಕೆ ಹೋಗ್ಚಲ್ಲ. ನಂದು ಅಡುಗೆ ತಿಂದು ಸ್ವರ್ಗಕ್ಕೆ ಹೋಗ್ತದೆ. ಖುಷಿ ಆಗ್ತಿದೆ, ಖುಷಿ ಆಗ್ತಿದೆ. ಆದ್ರೂ ಗೈಸ್ ನಮ್ಮಮ್ಮ ಸಣ್ಣ ಆಗಿಬಿಟ್ಟಿದ್ದಾರೆ. ನಮ್ಮಮ್ಮ ಈ ಅಂಡೆ ಥರ ಇದ್ರು ಸಣ್ಣಕ್ಕಾಗ್ಬಿಟ್ಟಿದ್ದಾರೆ ಗೈಸ್. ಟೆಕ್ನಿಕಲ್ ಪ್ರಾಬ್ಲಮ್ ನೋಡಿ. ಟೆಕ್ನಾಲಜಿಯಾ? ಟೆಕ್ನಾಲಜಿಯಾ ಏನಮ್ಮ? ಏನಾಗ್ಬಿಡ್ತಂತ? ಒಕ್ಕದ್ರೆ ಕೆಲಸ ಅಲ್ಲ. ನಾನು ಇನ್ನೊಂದ್ಸಲಿ ಮಾಡ್ತೀನಿ ಫಸ್ಟ್ ಇಂದ ಕೆಲಸ. ಸೊ ಗೈಸ್ ಅದೇ ಗ್ಯಾಪಲ್ಲಿ ನಾನು ಮಾವಿನ ಹಣ್ಣು ಮ್ಯಾಂಗೋ ತಿನ್ನೋಣ ಅಂತ. ಏನು ಗೈಸ್ ನಾನು ಮೊದಲು ಹಿಂಗೆ ತಿಂತಿದ್ದೆ, ಹಿಂಗೆಲ್ಲ ತೋರೋದು ಐತೆ. ಬೇಗ ತೊಗೊಂಡು ಕುಯ್ಕೊಂತೀನಿ ನಾನು. ಏನಮ್ಮ? ಏನಂದಲ್ಲ? ಏನಮ್ಮ? ಇಲ್ಲ, ನಾವು ಇಷ್ಟೇ ಬರ್ತೀವಿ.
ಟ್ಯಾಲೆಂಟ್ ನೋಡ್ತೀಯಾ? ಟ್ಯಾಲೆಂಟ್ ಹೋಯ್ತಾ ಅಂತ ಮೋಸ್ಟ್ಲಿ. ಆಯಿತು. ಈಗ ನನ್ನ ಟ್ಯಾಲೆಂಟ್ ನೋಡಿ ಗಾಯ್ಸ್, ನನ್ನ ಟ್ಯಾಲೆಂಟ್ ಹೆಂಗಿದೆ? ಸೂಪರ್ ಆಗಿದೆ. ಸೂಪರ್. ನಾವು ಮಾಡೋದೇ ಸೂಪರ್, ನಾನೇ ಸೂಪರ್ ಗೈಸ್. ಇದು ಒಗ್ಗರಣೆಗೆ ಹಾಕಿ ತಿನ್ನು, ಬೆಳಗ್ಗೆ ತಿಂತಾನೆ ಇದ್ದೀನಿ. ಜೀವನದಲ್ಲಿ ಏನೇ ಇಲ್ಲ ತಿಂತಾ ಇರಬೇಕು. ನಾನು ನೋಡು, ನಿನ್ಕಿಂತ ಇಟ್ಟು ನಿನ್ಕಿಂತ ಪರ್ಸನಾಲಿಟಿ ಅಷ್ಟು ಅಪ್ಪ ಇಟ್ಟು ಸಣ್ಣಾಗಿದ್ದೆ. ವಾಕೋಗಿ ಕುಟ್ಟನ್ ಕೇಳಿ ಕುಟ್ಟಿದೆ ಕುಟ್ಟಂತಿದೆ. ಅಲ್ಲ ಅಲ್ಲೇ ಬೆಳ್ಳುಳ್ಳಿನ ಜಜ್ಕೊಂಡು ಆಮೇಲೆ ಸಾಸಿವೆ ಹಾಕಿ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಜಜ್ಕೊತಾ ಇದ್ದೀನಿ ಒಗ್ಗರಣೆಗೆ. ಬೆಳ್ಳುಳ್ಳಿ ಜಜ್ಕೊತಾ ಇದ್ದೀನಿ ಒಗ್ಗರಣೆಗೆ. ಬಾ ಬ್ಲಾಗ್ ಮಾಡು. ಆಯಿಲ್ ಹಾಕು. ನಮ್ಮ ಮನೆಯಲ್ಲಿ ಜಾರಲ್ಲಿ ಎಣ್ಣೆ ಇಟ್ಟಿರುವ ನಮ್ಮ ಅಮ್ಮನಿಗೆ ಬನ್ನಿಲಿ ಬಾಮ ಗಿಫ್ಟ್ ಅನ್ನು ಅದನ್ನೇ ರಿಟರ್ನ್ ಆಗಿ ಕೊಡ್ತಾ ಇದ್ದೀವಿ. ಹಾಕು. ಏನದು? ಜೀರಿಗೆ. ಸಾಸಿವೆ ಹಾಕ್ಬೇಕು. ನಾವು ನನಗೇನು ಗೊತ್ತಮ್ಮ, ನಾನು ಅಡುಗೆ ಮಾಡೋನಲ್ಲ ಅಮ್ಮ. ಹೇಳಿದ್ನಲ್ಲ ಸಾಸಿವೆ. ಜೀರಿಗೆ ಹಾಕಾಯ್ತು, ಸಾಸಿವೆ ಹಾಕ್ತಾ ಇದ್ದೀವಿ. ಫಸ್ಟ್ ಹಾಕು. ಏನಿದು? ಸಾಸಿವೆ ಹಾಕ್ಬೇಕಿತ್ತು, ಬಟ್ ಜೀರಿಗೆ ಹಾಕ್ಬಿಟ್ಟೆ. ಮತ್ತೆ ಆನಿಯನ್ ಅನ್ನು ಅದಕ್ಕೆ ಬೆರೆಸ್ತಾ ಇದ್ದೀವಿ. ಅತ್ತ ಕನ್ನಡ ಮಾತಾಡಬೇಕು. ಕರ್ಬೇ ಸೊಪ್ಪನ್ನು ಒಂದು 5-10 ಇಷ್ಟು ಹಾಕ್ತಾ ಇದ್ದೀನಿ. ಮತ್ತೆ ನಾವು ಜಜ್ಕೊಂಡಿರುವ ಬೆಳ್ಳುಳ್ಳಿಯನ್ನು ಒಂದು ಸ್ಪೂನನ್ನು ತಗೊಂಡು ಕ್ಲೀನಾಗಿ ಬಾಚಿ ಅದಕ್ಕೆ ಬೆರೆಸ್ತಾ ಇದ್ದೀವಿ. ಅದನ್ನ ಬಿಡಿ. ಈಗ ಕುಕ್ಕರ್ನ ಬಿಸಿಲು ಹೋಗಿದೆಯಾ ನೋಡಿ. ಕುಕ್ಕರ್ ತೆಗಿಬೇಕಾ? ಬಿಸಿಲೈತಿ. ಮತ್ತೆ ನಾವು ಖಾರದ ಪುಡಿಯನ್ನು ಯಾಕೆ ಹಾಕ್ತಾ ಇದೆಯಾ? ಅದು ಉಪ್ತಲ್ಲ ಗೈಸ್, ಅದಕ್ಕೆ ಹೋಗಿರುತ್ತಂತೆ. ನನಗೆ ಗೊತ್ತಿಲ್ಲ. ಅಡಿಗೆ ಮಾಡಿರುವ ನಮ್ಮ ಅಮ್ಮವನ್ನು ಹೇಳ್ತಾ ಇದ್ದಾರೆ. ಸಾಕಲ್ಲ. ಹಾಗೆ ಮತ್ತೆ ಹೀಗೆ ಅರಿಶಿನ ಪುಡಿಯನ್ನು ಹಾಕುತ್ತಾ ಸಾಕ. ಗೈಸ್
ಬೇಳೆ ಸಾರು ಯಾವತ್ತು ನಮ್ಮ ಅಕ್ಕ ಮಾಡಕ್ ತಿನ್ಬೇಕು. ಇವರು ಮಾಡ್ತಾರೆ ರೆಡ್ಡು ಮೇಲ್ಗಡೆ ಎಣ್ಣೆ ಆಯ್ತು ನೋಡಿ ಮಸ್ತಿ ಬೇಕಂತೆ. ನೋಡು ಮಸ್ತಿ ಒಂದ್ ಸೆಕೆಂಡ್ ಇದನ್ನ ಯಾರು ನಿನಗ? ಏಯ್ ಸರಿ, ನಿನಗೆ ಮಸ್ತಿ ಬೇಕಾ? ಇದು ನಿನಗೆ ಮಸ್ತಿ ಇದು ಮಸ್ಕೊಳ ಯಾವ್ದು ಬಿಟ್ಕಿಟ್ಟೆ ಕುಕ್ಕರ್. ಸ್ಮ್ಯಾಶ್ ಆಯ್ತಾ? ಸ್ಮ್ಯಾಶ್ ಮಾಡ್ದ? ಸ್ಮ್ಯಾಶ್ ಆಯ್ತಾ? ಈಗ ಅದಕ್ಕೆ ಸಿಡಿಸ್ಕೊತೀಯ ಕುಕ್ಕರಲ್ಲಿ ಮಿಕ್ಸ್ ಮಾಡಿ ಉಪ್ಪು ಹಾಕಿ ಹಿಂಗೆ ಅಂದಿ ಓಕೆ ಒಗ್ಗರಣೆ ಹಾಕಿ ಇಲ್ಲಿ ಚೊಡ್ಕೊಂಡು ಸ್ವಲ್ಪ ಅಂದಿಲ್ಲ. ಹಾಕಿದ್ರೆ ಅದು ಅವಾಗ ಆರೋಯ್ತಲ್ಲ. ಸ್ವಲ್ಪ ನೀರು ತಂದು ಕೊಡ್ತೀನಿ ತಡಿ ನಿಂಗೆ. ಬೇಡ ಇದಲ್ಲೇ ಹಾಕಿ ನಾವು. ಅನ್ನ ಇದು ಒಂದು ಸ್ವಲ್ಪ ಎಣ್ಣೆ ಪಿಂಡಿ ಮಾಡಿರುತ್ತೆ ತಗೋ. ಆ ಕಡೆ ಇಡಿ, ಇದು ಈ ಕಡೆ ಇಡಿ, ಇದು ಮಿಕ್ಸ್ ಮಾಡಿ ಹಿಂಗೆ ಹಿಂಗನ್ನಿ ಹಾಕ್ಬಿಡಮ್ಮ. ಹಾಕಿ ಹಾಕ್ಬಿಟ್ಟು ಇದು ಇದು ಸ್ವಲ್ಪ ಹಾಕ್ಬಿಡಲ್ಲ ಹಾಕಿ ಬೆಟ್ಟ ಗೈಸ್ ಎಲ್ಲ ಆಯಿತು. ಸಾಕು ಗ್ಯಾಸ್ ಹಚ್ಚಿಡು, ಒಂದು ಕುದಿದೆ. ಮತ್ತೆ ಕಲಸಿ 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 ಹಾಕಿ ಒಂದು ಗ್ಯಾಸ್ ಮತ್ತೆ ಗ್ಯಾಸ್ ಹಚ್ಚಿ ಎಷ್ಟೊತ್ತಮ್ಮ? ಒಂದು ಕುದಿಲಿ. ಒಂದು ಕುದಿಲಿ ಅಂದರೆ ಕುದಿಯುತ್ತಲ್ಲ ಅವಾಗ ಆಫ್ ಮಾಡು, ಯಾಕಂದ್ರೆ ಸ್ವಲ್ಪ ಕುದ್ದಾಗ ಆಫ್ ಮಾಡ್ಬೇಕಂತೆ ಗೈಸ್. ತಣ್ಣೀರು ಬೇಯಿಸ್ತಲ್ಲ ಈಗ ಹಾಂ ಅದೇ ನೀರು ಹಾಕ್ತೆ ಮತ್ತೆ ನೀರು ತಣ್ಣೀರು ಹಾಕಿದ್ನಲ್ಲ ತಣ್ಣೀರು ಹಾಕಿದ್ನಲ್ಲ ಅದಕ್ಕೆ ಕುದಿಬೇಕಂತೆ. ಕುದ್ದಾದ್ಮೇಲೆ ಹಾಕಿ ಕೊಟ್ಟು ತಿನ್ಸೋಣ. ಸ್ವರ್ಗ ನೋಡ್ತಾರೆ ನಮ್ಮಮ್ಮ ಇವತ್ತು. ಕಟ್ಟೋದೆ ಕಾಪಿಡಿದು ಉಪ್ಪು ಡಬ್ಬ ಏನೋ ಒಂದಿಲ್ಲ ಬೇಕಾಗಿದೆ ಬಾಕ್ಸ್. ಒಂದು ಡಬ್ಬ ಎಷ್ಟಾಗಿದೆ ನೋಡಿ. ಸಾರು ಕುದ್ದಾಯ್ತು, ನೀವು ನೋಡ್ಬೋದು. ಸೌಟು ಬಿಸಿ. ಎಲ್ಲ ರೆಡಿ ಮಾಡ್ಕೊಂಡು ಕೊಟ್ಟು ಐ ವಾಂಟ್ ರಿಸಲ್ಟ್. ಹಾಂ ತಿಂದು ನನಗೆ ರಿಸಲ್ಟ್ ಹೇಳ್ಬಿಡಿ. ಸ್ವಲ್ಪ ಸಾರು ಕೊಡ್ತೀನಿ. ಸ್ವರ್ಗ ನೋಡ್ತಿದ್ದಾರೆ ನೋಡ್ತಿದ್ದಾರೆ. ಸೂಪರ್, ನನ್ನ ಮಗ ಮಾಡೋ ಸಾರು. ಸ್ವರ್ಗ ನೋಡ್ತಿದ್ದಾರೆ. ಆಮೇಲೆ ಸ್ವಲ್ಪ ಖಾರ ಪುಡಿ ಹಾಕ್ಬಾರ್ದು ಗೈಸ್, ನನಗೆ ಗೊತ್ತಿಲ್ಲ ಗೈಸ್, ಇವರೇ ಹೇಳ್ಕೊಟ್ಟಿದ್ದು. ಓಕೆ, ನೀವು ಟೇಸ್ಟ್ ಮಾಡಿ. ಫಸ್ಟ್ ಟೈಮ್ ಬೇಳೆ ಸಾರು ಮಾಡಿದ್ದೀನಿ. ಅಷ್ಟೇ ಬೇಳೆ ಸಾರು ಮಾಡ್ಕೊಡೋದು ನಿಮ್ಮ ಅಕ್ಕಂಗೆ ನೀನು? ಅದೇ ಅಮ್ಮು ಮಾಡಷ್ಟು ನಮ್ಮ ಅಕ್ಕ ಮಾಡಿದಷ್ಟು ಟೇಸ್ಟ್ ಬರಲ್ಲ ಗೈಸ್. ಅವಳು ಬೇರೆ ಥರ ಮಾಡ್ತಾಳೆ. ಅದು ಹೆಂಗೆ ಮಾಡ್ತಾಳೋ ಏನೋ ಗೊತ್ತಿಲ್ಲ. ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಂ ತಿನ್ನಿ, ನೀವು ತಿನ್ನಿ. ಸೂಪರ್ ಗೈಸ್, ನಾನು ಗೆದ್ದೆ. ಫಸ್ಟ್ ಟೈಮ್ ಏನೋ ಮಾಡಿದ್ದೀನಿ, ಚೆನ್ನಾಗಿ ಮಾಡಿದ್ದೀನಿ. ಮಹಾವಿದ್ಯಾನ ಅಷ್ಟೇ. ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ನಿಲ್ಲಿಸ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್, ಲವ್ ಯು, ಹುಷಾರು.